ಸೊ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಸ್ಪೆಷಲ್ ಗಿಡದ ಬಗ್ಗೆ ನಿಮಗೆ ತೋರಿಸ್ಲಿಕ್ಕುಂಟು. ಏನಪ್ಪ ಅಂದರೆ ಬನಾನಾ ಫ್ಲವರ್ ಪ್ಲ್ಯಾಂಟ್ ಆಯಿತಾ. ಅಂದರೆ ಏನಪ್ಪ ಅಂದರೆ ಆ ಬನಾನಾ ಫ್ಲವರ್ ಅಂದರೆ ಅದೊಂಥರ ಬಾಳೆಗೊನೆ ಥರ ಬರುತ್ತೆ. ಸೇಮ್ ಬಾಳೆಗೊನೆ ಥರವೇ ಅನ್ನಿಸ್ತದೆ. ಬಾಳೆಕಾಯಿ ಎಲ್ಲ ಹೀಗೆ ಒನ್ ಬೈ ಒನ್ ಇರುತ್ತಲ್ಲ, ಸಾಲಾಗಿ ಆ ರೀತಿಯೇ ಆ ಫ್ಲವರ್ ಇದೆ. ಆದರೆ ಅದು ಗ್ರೀನು ಅಥವಾ ಎಲ್ಲೋ ಇಲ್ಲ, ಒಂಥರ ಪಿಂಕ್ ಮತ್ತು ಎಲ್ಲೋ ಎಲ್ಲ ಮಿಕ್ಸ್ ಇದೆ. ಕಲರ್ಫುಲ್ಲಾಗಿದೆ, ಸಖತ್ತಿದೆ ನೋಡೋಕ್ಕೆ. ಸೊ ತುಂಬ ಡಿಫ್ರೆಂಟ್ ಫ್ಲವರ್ ಅದು. ನಾನು ನೋಡೇ ಇರಲಿಲ್ಲ ಎಷ್ಟು ದಿನ. ಅವತ್ತೊಂದು ದಿನ ಒಂದು ಸುಮಾರು 1 ಇಯರ್ ಬ್ಯಾಕೇನೋ ಅದರ ವೀಡಿಯೋ ಮಾಡ್ಕೊಂಡಿದ್ದೆ. ಹಾಗೆ ಮೊನ್ನೆ ಆ ಗಿಡ ಉಂಟಾ ಅಂತ ಒಬ್ಬರ ಮನೆಗೆ, ಇಲ್ಲೇ ನಮ್ಮ ಕೇರಿಯಲ್ಲಿ ಒಬ್ಬರ ಮನೆಗಿದೆ ಅದು ಗಿಡ ಉಂಟಾ ಅಂತ ನೋಡೋಕ್ಕೆ ಹೋದೆ, ಇರಲಿಲ್ಲ. ಗೂಗಲಲ್ಲಿ ಸರ್ಚ್ ಮಾಡಿ ಫೋಟೋ ಹಾಕಿರ್ತೇನೆ, ನೋಡ್ಕೊಂಡು ಬರ್ಬೋದು. ಆದರೆ ಫ್ಲವರ್ ಮಾತ್ರ ಕರೆಕ್ಟಾಗಿ ಚೆನ್ನಾಗಿ ವೀಡಿಯೋ ಬಂದಿದೆ, ಎಲ್ಲ ಕ್ಲೀನಾಗಿ ವೀಡಿಯೋ ಶೂಟಿಂಗ್ ಮಾಡಿಟ್ಟಿದ್ದೇನೆ. ಹಾಗಾಗಿ ನಿಮಗೆ ತೋರಿಸ್ತೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಎಲ್ಲ ಚೆನ್ನಾಗಿದೆ. ತುಂಬಾ ರೇರು, ಯಾರ ಮನೆಯಲ್ಲೂ ಇಲ್ಲ. ಕೇರಿಯಲ್ಲಿ ಒಬ್ಬರು ಮನೆಗೆ ಮಾತ್ರ ಇತ್ತು, ಯಾರ ಮನೆಯಲ್ಲೂ ಇಲ್ಲ. ಸೊ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ. ಸೊ ನೋಡ್ಕೊಂಡು ಬನ್ನಿ, ಓಕೆನಾ? ಇದೆ ನೋಡಿ ಬನಾನಾ ಫ್ಲವರ್, ಸೇಮ್ ಬಾಳೆಗೊನೆ ಥರನೇ ಇದೆ ನೋಡೋದಕ್ಕೆ. ಆದರೆ ತುಂಬಾ ಕಲರ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇದೊಂದು ರೀತಿ ಹಕ್ಕಿ ಥರ ಕಾಣಿಸ್ತಿದೆ ಅಲ್ವಾ? ಒಂಥರ ಕಲರ್ಫುಲ್ಲಾಗಿ ಪುಟ್ಟ ಪುಟ್ಟ ಹಕ್ಕಿಗಳಿರ್ತಾವಲ್ವ. ಗಿಳಿ ಒಂಥರ ಗ್ರೀನ್ ಆಗಿರುತ್ತೆ ಬಿಡಿ, ಅದೊಂದು ಸ್ವಲ್ಪ ಮೆರೂನೆಲ್ಲ ಇರುತ್ತೆ, ರೆಕ್ಕೆ ಪುಕ್ಕ ಎಲ್ಲ. ಆದರೆ ಕೆಲವೊಂದು ಬರ್ಡ್ಸ್ ಏನಿರುತ್ತೆ ನೋಡಿ, ತುಂಬಾ ಒಂಥರ ಕಲರ್ಫುಲ್ಲಾಗಿ ಹೀಗೇ ಇರ್ತವೆ. ಚೆನ್ನಾಗಿ ಅನಿಸುತ್ತೆ, ಪುಟ್ಟ ಹಕ್ಕಿ ಥರನೇ ಕಾಣಿಸುತ್ತೆ ಇದು. ಆ ಕಾಂಬಿನೇಷನ್ ನೋಡಿ ಅಂತೆ, ಎಲ್ಲೋ ಗ್ರೀನ್ ರೆಡ್ ಮೆರೂನ್ ಎಲ್ಲ ಸೇರಿಬಿಟ್ಟು ಸಖತ್ತಾಗಿದೆ ನೋಡಿ. ಒಂದು ಹೂವಿನಲ್ಲೂ ಕೂಡ ಎಷ್ಟೆಷ್ಟು ವೆರೈಟಿ ಹೂವಿರುತ್ತೆ ಅಂದರೆ, ನಾವೆಲ್ಲ ದಾಸವಾಳ, ಗುಲಾಬಿ ಮತ್ತು ನಿತ್ಯ ಪುಷ್ಪ, ಡೇರೆ ಹೂವು, ಅದು ಇದು ಎಲ್ಲನೂ ತರಾವರಿ ಹೂಗಳನ್ನು ಆಲ್ರೆಡಿ ನೋಡಿರ್ತೇವೆ ಎಲ್ಲರೂ ಕೂಡ. ಆದರೆ ಇಂತಹ ಹೂಗಳನ್ನು ನೋಡಿರೋ ತುಂಬ ಅಪರೂಪ. ನಾನಂತೂ ನೋಡೇ ಇರಲಿಲ್ಲ ಬಿಡಿ, ನನಗೆ ಫಸ್ಟ್ ಟೈಮ್ ಇದು ನಾನು ನೋಡಿದ್ದು. ಅದಕ್ಕೆ ತಪ್ಪದೇನೆ ವೀಡಿಯೋನ ಮಾಡಿಟ್ಕೊಬಿಟ್ಟೆ. ಯಾಕಂದರೆ ನನ್ನಂಥವರು ತುಂಬ ಜನ ಇರ್ತಾರೆ ನೋಡಿಲ್ಲದೆ ಇರೋರು, ಇಂಥ ಹೂಗಳು ಇರುತ್ತಾ ಅಂತ ಅಲ್ವಾ. ಹಾಗೆ ಇದೊಂದು ಶೋ ಪೀಸ್ ಇದು ನಿಜಕ್ಕೂ. ನಾವು ಸುಮಾರು ದಿನ ಇಟ್ಕೊಂಡಿದ್ವಿ, ಇದು ಪೂರ್ತಿ ಹಾಳಾಗೋವರೆಗೂ. ಅಂದರೆ ಅಪರೂಪ ಅಲ್ವಾ, ಯಾವಾಗಲೂ ಸಿಗುವಂಥದ್ದೆಲ್ಲ. ನೋಡಿ ಅದರ ತುದಿಗೆ ನೋಡಿ ಮೊಗ್ಗಿನ ಥರ ಇದೆ. ಮೊಗ್ಗು ಹೀಗೆ ಅರಳೋ ಮುಂಚೆ ಹೀಗೇ ಅಲ್ವಾ ಹೂಗಳ ಮೊಗ್ಗುಗಳು, ಹಾಗೇ ಇದೆ. ನನಗೆ ತುಂಬ ಇಷ್ಟ ಆಗಿದ್ದು ಕಲರು. ಆ ಪ್ರತಿಯೊಂದು ಎಳೆಯಲ್ಲೂ ಕೂಡ ನೋಡಿ ಒಂದು ಗ್ರೀನು, ಯೆಲ್ಲೋ, ಮೆರೂನು, ರೆಡ್ಡು, ಒಂಥರ ಡಾರ್ಕ್ ಆಗ್ತಾ ಹೋಗೋದು ರೆಡ್ಡಿಶ್ ಆಗಿ. ಎಲ್ಲನೂ ಕೂಡ ಒಂದು ಪೇಂಟ್ ಮಾಡಿದಂಗೆ ಅಲ್ವಾ. ಯಾರು ಕೈಯಿಂದ ಮಾಡೋಕ್ಕಾಗತ್ತೆ? ಇದು ಪ್ರಕೃತಿಯ ಒಂದು ವಿಸ್ಮಯ ಅಂದರೆ ಇದೇ ಹೇಳೋದು, ಭಗವಂತನ ಸೃಷ್ಟಿ ಏನೆಲ್ಲ ಇದೆ ಅಂತ ಅಲ್ವಾ. ಅದರ ಗಿಡ ಏನಿದೆ ಹೀಗಿರುತ್ತೆ ನೋಡಿ, ಸ್ವಲ್ಪ ಬನಾನಾ ಟ್ರೀ ಥರವೇ ಇರುತ್ತೆ, ಸ್ವಲ್ಪ ಸಣ್ಣದು. ಆದರೆ ಈ ಹೂ ಮಾತ್ರ ನೋಡಿ ಅಲ್ವಾ. ನೋಡಿದ್ರಲ್ವ ಬನಾನಾ ಫ್ಲವರ್ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಅಲ್ವಾ, ಕಲರ್ಫುಲ್ಲಾಗಿದೆ, ಡಿಫ್ರೆಂಟ್ ಆಗಿದೆ, ಸಖತ್ತಿದೆ. ಏನಾದ್ರು ಆ ಪ್ಲ್ಯಾಂಟ್ ಸಿಕ್ಕರೆ ಮನೇಲಿ ಒಂದು ಸ್ವಲ್ಪ ಜಾಗ ಇದ್ರೂ ನೆಟ್ಕೊಬಿಡಿ, ಕಣ್ಣಿಗೆ ಖುಷಿಯಾಗುತ್ತೆ ನೋಡೋದಕ್ಕೆ. ಒಂಥರ ಕಲರ್ಫುಲ್ ಅಲ್ಲ, ಒಂಥರ ಗಿಳಿ ಥರ ಕಾಣಿಸುತ್ತೆ, ಅದು ಪ್ಯಾರೆಟ್ ಥರ ಕಾಣಿಸುತ್ತೆ, ಚೆನ್ನಾಗಿದೆ, ಹಕ್ಕಿ ಥರ. ಸೊ ನಾನು ಕೂಡ ಅದೇನಾದ್ರು ಪ್ಲ್ಯಾಂಟ್ ಸಿಕ್ಕರೆ ಒಂದೊಮ್ಮೆ ನೆಟ್ಕೊಬಿಡ್ಬೇಕಂತ ಮಾಡಿದ್ದೇನೆ. ಮಕ್ಕಳಿಗೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ, ಹಕ್ಕಿ ಥರ ಕಾಣಿಸುತ್ತಲ್ಲ, ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಇದೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಎಲ್ರಿಗೂ ಶೇರ್ ಮಾಡಿಬಿಡಿ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.